ಅನುಶ್ರೀ ಆಂಕರ್ ಅನುಶ್ರೀ ಇದಾರಲ್ಲ, ತಮ್ಮ ಬದುಕಿನ ಕಷ್ಟಗಳ ಬಗ್ಗೆ ಓಪನ್ ಆಗಿ ಮಾತಾಡಿದ್ದಾರೆ. ಆನ್ಲೈನ್ ಟೀಕೆ ಮತ್ತು ಮಹಿಳಾ ಸೆಲೆಬ್ರಿಟಿಗಳ ಕಷ್ಟದ ಬಗ್ಗೆ ಮಾತನಾಡಿದ್ದಾರೆ ಆಂಕರ್ ಅನುಶ್ರೀ ಅವರು. ಡ್ರಗ್ಸ್ ಸೇವನೆ ಆರೋಪದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಿರೂಪಕಿ ಅನುಶ್ರೀ. 2020ರ ವೇಳೆ ನಾನು ರಿಂಗ್ ಮಾಸ್ಟರ್ ಎಂಬ ಸಿನಿಮಾ ಮಾಡಿದ್ದೆ. ಆ ಸಿನಿಮಾದ ಸೀನ್ ಒಂದರಲ್ಲಿ ಧೂಮಪಾನ ಮಾಡುವ ಸೀನ್ ಇತ್ತು. ಆ ವೇಳೆ ಡ್ರಗ್ಸ್ಗೂ ಈ ಸೀನ್ಗೂ ಲಿಂಕ್ ಮಾಡಿದ್ರು ಅನ್ನೋದು ಕ್ಲಾರಿಟಿ. ನನ್ನ ಬೆಳವಣಿಗೆ ಬಗ್ಗೆ ಅನೇಕರು ಹಲವು ಟೀಕೆ ಮಾಡ್ತಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಟಿ ಕಮ್ ಆಂಕರ್ ಅನುಶ್ರೀ. ಸೋಷಿಯಲ್ ಮೀಡಿಯಾದಲ್ಲಿ ಮೆಂಟಲ್ ರೇಪ್ ಆಗುತ್ತೆ ಅಂತ ಕಣ್ಣೀರಿಟ್ಟಿದ್ದಾರೆ ಅನುಶ್ರೀ ಅವರು. ಬಹಳ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ, ನನ್ನ ಬೆಳವಣಿಗೆ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ. ಇದು ನನಗೆ ಬಹಳ ಮನಸ್ಸಿಗೆ ಘಾಸಿ ಉಂಟು ಮಾಡುತ್ತೆ ಅನ್ನೋ ನಿಟ್ಟಿನಲ್ಲೆಲ್ಲ ಬಹಳ ಓಪನ್ ಆಗಿ ಮಾತಾಡಿದ್ದಾರೆ. ಯು ಟಾಕಿಂಗ್ ಅಬೌಟ್ ಡ್ರಗ್ಸ್ ವಿಷಯ ಮಾತಾಡ್ದೆ, ಅದನ್ನ ಮಾತಾಡಿ. ಅದರಿಂದ ಇನ್ನೊಂದು ಮತ್ತೊಂದು ಮೆಂಟಲ್ ಟಾರ್ಚರ್. ನಮಗೆ ಪ್ರತಿದಿನ ನಮ್ಮ ಮನೆ ಮುಂದೆ ಕ್ಯಾಮ್ರಾ ಜೊತೆ. ವಾಟ್ ರಬ್ಬಿಶ್. ನಮ್ಮ ಮನೆ ಓನರ್ ಹತ್ರ ನಾನು ಫೋನ್ ಮಾಡಿ, ಸರ್, ಬಿಕಾಸ್ ಬಾಡಿಗೆ ಮನೇಲಿದ್ದೀವಿ, ಬೇರೆಯವರೆಲ್ಲ ಇದ್ದಾರೆ, ಅಲ್ಲಿರೋರೆಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡೋರು, ಅವರು ಇವರೆಲ್ಲ ಫ್ಲ್ಯಾಟಲ್ಲಿ ಇರೋರೆಲ್ಲ ಹೆಂಗಿರ್ತಾರೆ, ಅವ್ರು ಯಾವಾಗಲೂ ಕ್ಯಾಮ್ರಾ ಮುಂದೆ. ನಾನು ಅವ್ರ ಓನರಿಗೆ ಕಾಲ್ ಮಾಡಿ, ಅವ್ರ ಓನರ್ ತುಂಬ ಒಳ್ಳೆಯವರು. ಆ್ಯಕ್ಚುಲಿ ಅವರು ನಿಮ್ಗೆ ಗೊತ್ತಿರ್ತಾರೆ, ನಮ್ಮ ಅವಿನಾಶ್ ಅವ್ರದ್ದು ಸರ್ದು ಮನೆಯಲ್ಲೇ ಇದ್ದಿದ್ದು ನಾವು. KGF ಅವಿನಾಶ್ ಸರ್ ಅವ್ರ ಮನೇಲೇ ಇದ್ದಿದ್ದು ನಾವು. ಆ ತಾಯಿ ಮಗ ಎಷ್ಟು ನಾನು ನೆನೆಸ್ಕೊತೀನಿ ಅವ್ರನ್ನ ಅಂತಂದರೆ, ಮೇಡಮ್ ಏನೂ ತೊಂದರೆ ಆಗಲ್ಲ, ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನು ಅಂತ ನಮಗೆ ಗೊತ್ತು, ನೀವು ಆರಾಮಾಗಿರಿ, ಧೈರ್ಯವಾಗಿರಿ, ನಮ್ಗೆ ಇದರಿಂದ ಏನೂ ತೊಂದರೆ ಇಲ್ಲ, ಅದನ್ನು ಆರಾಮಾಗಿ ಫೇಸ್ ಮಾಡಿ, ನಮ್ಮಿಂದ ಏನಾದರೂ ಸಹಾಯ ಬೇಕಾ ಹೇಳಿ, ನಾವು ಮಾಡ್ತೀವಿ. ಆ ಬಿಲ್ಡಿಂಗ್ ಅವರು ಅಷ್ಟೇ, ಮೇಡಮ್ ನೋ ವರೀಸ್ ಮೇಡಮ್, ನಾವೇನಾದರೂ ಹೆಲ್ಪ್ ಮಾಡಬೇಕಾ ಹೇಳಿ, ನಾವು ಮಾಡ್ತೀವಿ. ಬಿಕಾಸ್ ಅವ್ರು ನೋಡ್ತಾರಲ್ವಾ, ಒಬ್ಬ ಮನುಷ್ಯನ ನೀನೊಂದು ವಾರ ಅವನ ಜೊತೆ ಇದ್ದರೆ ನಿನ್ಗೆ ಗೊತ್ತಾಗ್ಬಿಡುತ್ತೆ ಅವನು ಎಂಥವನು ಅಂತ ಹೇಳಿ. ನನ್ನ ನಮ್ಮ ಪಿ ಜಿ ಆಂಟಿ ಫೋನ್ ಮಾಡಿದ್ರು, ಬಿಕಾಸ್ ಅವ್ರು ನೋಡಿದ್ದಾರೆ, 12 ವರ್ಷ ನೋಡಿದ್ದಾರೆ. ನಾನು PGಲೇ ಇರ್ತಿದ್ದೆ, ಯಾರೇ PG ನೋಡೋಕೆ ಬರ್ತಿದ್ರು ನಮ್ಮ ಆಂಟಿ ಹೇಳ್ತಿದ್ರು, ಅವನು ಇಲ್ಲೇ ಇರೋದು ಅಂತ ಹೇಳ್ಬಿಟ್ಟು. ಕೆ ಮಂಜು ಏನೋ ಅನ್ಸುತ್ತಲ್ಲ ಕೆಳಗಡೆ ಬಂದು ಪ್ರೆಸ್ ಅಲ್ಲಿ, ಪಾಪ ಕೆ ಮಂಜು ಸರ್, ಇಮ್ರಾನ್ ಮಾಸ್ಟರ್ ಪಾಪ ಅವರೆಲ್ಲ ಬಂದು ನನ್ನ ಹತ್ರ ಮಾತಾಡಿ, ನಾನು ಅದೆಲ್ಲ ಮರೆಯಲ್ಲ. ಕೆ ಮಂಜು ಸರ್ ಬಂದ ತಕ್ಷಣ ಫಸ್ಟ್ ಅದೇ ಹೇಳಿದ್ರು, ಯಾಕಮ್ಮ ಅಳ್ತೀಯ ನೀನು, ಧೈರ್ಯವಾಗಿ ಮಾತಾಡಬೇಕು ನೀನು, ಏನಕ್ಕೆ ಅಳ್ತೀಯ ಅಂತೇಳಿ. ಅವ್ರು ಬಂದು ಮಾತಾಡಿ ಕ್ಯಾಮ್ರಾ ಹತ್ರ, ಏನಕ್ಕೆ ರೀ ಬರ್ತೀರಾ ಪದೇ ಅಂತ ಹೇಳಿ. ಯಾರು ಅದೇ ಹೇಳೋದು, ಕೆ ಮಂಜು ಸರ್ ಆ ಇನಿಷಿಯೇಟಿವ್ ತಗೊಂಡ್ರು. ನೋಬಡಿ ಎಲ್ಸ್ ಟುಕ್ ದಟ್ ಇನಿಷಿಯೇಟಿವ್ ಟು ಕಮ್ ಅಂಡ್ ಟಾಕ್ ಆನ್ ಬಿಹಾಫ್ ಆಫ್ ಎನಿಬಡಿ.